ನಮಸ್ತೆ. ಆಸ್ಟ್ರೋ ಪವನ್ ಸಾಗರ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ನಂಬರ್ 8 ಮೂಲಾಂಕದ ಬಗ್ಗೆ ತಿಳಿಸ್ಕೊಡ್ತೀನಿ. ನಂಬರ್ 8 ಮೂಲಾಂಕ ಯಾರ್ದಾಗಿರುತ್ತೆ? ನೀವು ಯಾವುದೇ ತಿಂಗಳಲ್ಲಿ ನಂಬರ್ 8, 17, 26 ಈ ಡೇಟ್ಸಲ್ಲಿ ಹುಟ್ಟಿದ್ದೀರಾ ಅಂತಂದರೆ ನಿಮ್ಮ ಮೂಲಾಂಕ ನಂಬರ್ 8 ಆಗಿರುತ್ತೆ. ಇವತ್ತಿನ ವಿಡಿಯೋಲಿ ನಾವು ನಿಮ್ಮ ಮೂಲಾಂಕ ನಿಮಗೆ ಏನು ಹೇಳುತ್ತೆ, ಈ ಮೂಲಾಂಕದವರು ಪರ್ಸನಾಲಿಟಿ ಯಾವ ಥರ ಇರುತ್ತೆ, ಅದೇ ಥರನೇ ನೀವು ನಂಬರ್ 8 ಹುಟ್ಟಿದ್ದೀರಾ ಅಂತಂದರೆ ನಿಮ್ಮ ಲೈಫಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಏನು ಮತ್ತೆ ಇದಕ್ಕೆ ಸೊಲ್ಯೂಷನ್ಸ್ ಏನು ಅನ್ನೋದನ್ನ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ನ್ಯೂಮರಾಲಜಿಲಿ ನಂಬರ್ 8ನ ರೆಪ್ರೆಸೆಂಟ್ ಮಾಡೋದು ಶನಿ ಅಂದರೆ ಸ್ಯಾಟರ್ನ್. ನೀವೇನಾದರೂ ನಂಬರ್ 8 ಮೂಲಾಂಕದವರಾಗಿದ್ರೆ ನಿಮಗೆ ಆಗುವಂಥ ಒಂದು ಎಕ್ಸ್ಪೀರಿಯನ್ಸ್ ರಿಪೀಟ್ ಆಗುವಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅದೇನು ಅಂತಂದರೆ ಜೀವನದಲ್ಲಿ ಏನೇ ಸಿಗಬೇಕು ಅಂತಿದ್ರೆ ಅದು ತುಂಬ ಡಿಲೇಡ್ ಆಗಿ ಅಥವಾ ಸ್ಲೋ ಆಗಿ ಸಿಗೋದು. ಇದ್ಯಾಕೆ ಅಂತಂದರೆ ಶನಿ ಎಲ್ಲಿ ಬರ್ತಾನೋ ಅಲ್ಲಿ ನಿಮಗೆ ಸ್ಲೋನೆಸ್ ಇರುತ್ತೆ, ಡಿಲೇ ಇರುತ್ತೆ ಮತ್ತು ಪೋಸ್ಟ್ಪೋನ್ಮೆಂಟ್ ಇರುತ್ತೆ. ಇದರಿಂದ ನಿಮಗೆ ಲೈಫಲ್ಲಿ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನಿಮಗೆ ಸಿಗುವಂಥ ರಿಸಲ್ಟ್ಸ್ ಏನಿದೆ ಅದು ತುಂಬ ಸ್ಲೋ ಆಗೇ ಸಿಗ್ತಾ ಇರುತ್ತೆ. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನೀವು ಕೂಡ ನೋಟಿಸ್ ಮಾಡಿರ್ತೀರಾ ಯಾವ ರೀತಿ ನಿಮ್ಮ ಲೈಫಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ ನೀವು ಸ್ಲೋನೆಸ್ ಅಥವಾ ಡಿಲೇನ ಕಂಡಿರ್ತೀರಾ ಅನ್ನೋದು. ಯಾವುದೇ ಒಂದು ವಿಚಾರದಲ್ಲಿರ್ಬೋದು, ನಿಮಗೆ ಜಾಬ್ ಸಿಗೋದಿರ್ಬೋದು, ನೀವು ಕಾಲೇಜ್ ಸೇರೋದಿರ್ಬೋದು, ನಿಮಗೆ ಮದುವೆ ಆಗಬೇಕು ಅಂತಿದ್ರೆ ಅದರಲ್ಲಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ನೀವು ಲೈಫ್ನಲ್ಲಿ ಡಿಲೇನ ಕಂಡಿರ್ತೀರಾ ಆಲ್ರೆಡಿ. ಇದು ಯಾಕೆ ಅಂತಂದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ನಿಮಗೆ ತುಂಬ ಆಬ್ಸ್ಟಕಲ್ಸ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ, ವಿಘ್ನಗಳು ತುಂಬಾ ಬರ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ನಿಮ್ಮ ಮೂಲಾಂಕ ನಂಬರ್ 8 ಆಗಿರೋದು. ಯಾಕಂದರೆ ಶನಿ ನಿಮ್ಮ ಮೂಲಾಂಕದ ಆಳುವಂಥ ಗ್ರಹ ಆಗಿರೋದ್ರಿಂದ ಶನಿ ಏನು ಹೇಳ್ತಿದ್ದಾನೆ ಇಲ್ಲಿ ಅಂತಂದರೆ ನೀವು ಲೈಫಲ್ಲಿ ಡಿಸಿಪ್ಲಿನ್ಡ್ ಆಗಿರಬೇಕು. ನೀವು ಯಾವಾಗ ಡಿಸಿಪ್ಲಿನ್ನ ಸೀರಿಯಸ್ ಆಗಿ ತಗೊಂಡು ನೀವು ಯಾವಾಗ ಲೈಫ್ನಲ್ಲಿ ಡಿಸಿಪ್ಲಿನ್ಡ್ ಆಗಿರ್ತೀರಾ ನಿಮಗೆ ರಿಸಲ್ಟ್ಸ್ ಸಿಗ್ತಾ ಹೋಗುತ್ತೆ. ಇದೇ ಶನಿದು ಪ್ರಿನ್ಸಿಪಲ್. ನಂಬರ್ 8 ಮೂಲಾಂಕದವರು ತುಂಬ ಕೈಂಡ್ ಹಾರ್ಟೆಡ್ ಪೀಪಲ್ ಆಗಿರ್ತಾರೆ, ತುಂಬ ಹೆಲ್ಪ್ಫುಲ್ ನೇಚರ್ ಇರುತ್ತೆ ಅವ್ರಿಗೆ. ಯಾರನ್ನೇ ಕಂಡ್ರು ಎಲ್ಲೇ ಹೋದ್ರು ಅವರು ತುಂಬ ಹೆಲ್ಪ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲೋ ನಡ್ಕೊಂಡು ಹೋಗ್ತಿರ್ತೀರಾ, ನಿಮ್ಗೆ ಯಾರೋ ಒಬ್ರು ಒಂಚೂರು ದುಡ್ಡು ಕೊಡಿ ಅಂತ ಕೇಳಿದ್ರೆ ಅವರು ಜಾಸ್ತಿ ಥಿಂಕ್ ಮಾಡ್ದಂಗೆ ಅವ್ರಿಗೆ ಹೆಲ್ಪ್ ಮಾಡಿಬಿಡ್ತಾರೆ. ಬಟ್ ಇದೇ ಅವ್ರೇನಾದರೂ ಅವ್ರ ಮೇಲೆ ಅವರು ಖರ್ಚು ಮಾಡಬೇಕು ಅಂತ ಬಂದಾಗ ಅವ್ರೇನು ಮಾಡ್ತಾರೆ ಅಂದರೆ ತುಂಬ ಥಿಂಕ್ ಮಾಡ್ತಾರೆ. ಇವರು ಕಂಜೂಸ್ ಅಲ್ಲ, ಬಟ್ ಇವರು ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿದವರಾಗಿರ್ತಾರೆ. ತುಂಬ ಹೈ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೇನಿರುತ್ತೆ ಅದು ಈ ನಂಬರ್ 8 ಮೂಲಾಂಕದವ್ರಿಗಿರುತ್ತೆ. ಸೊ ಹಾಗಾಗಿ ಇವರು ಈ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಅಥವಾ ಫೈನಾನ್ಸಸ್ ಮ್ಯಾನೇಜ್ ಮಾಡುವಂಥ ಒಂದು ಪೋಸ್ಟ್ಗಳೇನಿರುತ್ತೆ ಜಾಬಲ್ಲಿ, ಆ ಒಂದು ಸೆಕ್ಟರಲ್ಲಿ ಇವರು ತುಂಬ ಎಕ್ಸೆಲ್ ಆಗ್ತಾರೆ. ನೀವು ತುಂಬ ಹಾರ್ಡ್ ವರ್ಕಿಂಗ್ ಪೀಪಲ್ ಆಗಿರ್ತೀರಾ, ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ ಸ್ಟ್ರಗಲ್ ಅನ್ನೋದೇನಿರುತ್ತೆ ಅದು ಲೈಫ್ನಲ್ಲಿ ಅವಾಗವಾಗ ಕಂಡು ಬರ್ತಾ ಇರುತ್ತೆ. ಸೊ ನೀವು ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ನಿಮಗೆ ವರ್ಕ್ ಲೈಫಲ್ಲಿ ಏನಾಗ್ತಿರುತ್ತೆ ಅಂದರೆ ನಿಮ್ಮ ಹಾರ್ಡ್ ವರ್ಕ್ಗೆ ನಿಮಗೆ ಕ್ರೆಡಿಟ್ ಸಿಗ್ತಿರಲ್ಲ, ನೀವು ಮಾಡೋ ಕೆಲಸಕ್ಕೆ ಬೇರೆ ಯಾರಾದರೂ ಕ್ರೆಡಿಟ್ ತಗೋತಿರ್ತಾರೆ. ಸೊ ಈ ಥರದ ಸಿಚುವೇಶನ್ಸ್ನ ನೀವು ಲೈಫಲ್ಲಿ ತುಂಬ ನೋಡಿರ್ತೀರಾ. ಶನಿ ಅಂತಂದರೆ ನ್ಯಾಯ ದೇವತೆ, ಲಾರ್ಡ್ ಆಫ್ ಜಸ್ಟಿಸ್ ಅಂತಾನೆ ಕರಿಬೋದು ಶನಿನ. ಸೊ ನೀವು ಯಾವಾಗಲೂ ಎಲ್ಲ ಕಡೆನೂ ನ್ಯಾಯ ಏನು ಅನ್ನೋಂಥ ಒಂದು ವಿಚಾರನ ನೋಡ್ತಾನೆ ಇರ್ತೀರಾ. ಅಂದರೆ ಸರಿ ಯಾವುದು ತಪ್ಪು ಯಾವುದು, ಯಾವ್ದು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ, ಯಾವ್ದು ಮಾಡಿದ್ರೆ ಕರೆಕ್ಟ್ ಆಗಿರಲ್ಲ, ಈ ಒಂದು ಲಾಜಿಕ್ ಇಂದ ನೀವು ಎಲ್ಲ ವಿಚಾರಗಳನ್ನು ಅಪ್ರೋಚ್ ಮಾಡ್ತಿರ್ತೀರಾ. ಸೊ ಇದರಿಂದ ಏನಾಗ್ತಿರುತ್ತೆ ಅಂತಂದ್ರೆ ನೀವು ಲೈಫಲ್ಲಿ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಾ, ಮತ್ತೆ ನಿಮ್ಮ ಲಾಜಿಕ್ ಏನಿದೆ ಅದು ಎಲ್ರಿಗೂ ಇಷ್ಟ ಆಗ್ತಿರಲ್ಲ. ಯಾಕೆಂದ್ರೆ ನೀವು ಎಲ್ಲೂ ಮೋಸ ಮಾಡೋದಿರ್ಬೋದು ಅಥವಾ ಯಾವುದೇ ತರದಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ಇರ್ಬೋದು, ಇದರಲ್ಲಿ ನೀವು ತುಂಬಾ ಹುಷಾರಾಗಿರ್ತೀರಾ, ನೀವು ಎಂಟರ್ ಆಗ್ತೀರಲ್ಲ, ಮತ್ತೆ ಬೇರೆಯವ್ರಿಗೂ ಕೂಡ ಇದನ್ನ ಮಾಡೋದ್ರಿಂದ ತಡಿತಾ ಇರ್ತೀರಾ. ಸೊ ಇದರಿಂದ ಏನಾಗುತ್ತೆ, ನಿಮ್ಗಿರುವಂತ ಒಂದು ಫ್ರೆಂಡ್ ಸರ್ಕಲ್ ಅನ್ನೋದೇನಿದೆ ಅದು ಸ್ವಲ್ಪ ಚಿಕ್ಕದಾಗೆ ಇರುತ್ತೆ. ನೀವು ಒಬ್ಬ ಜಡ್ಜ್ ತರ ಇರ್ತೀರಾ. ಅಂದ್ರೆ ಜಡ್ಜ್ ಯಾವ ರೀತಿ ಎಲ್ಲ ಕಡೆ ಎಲ್ಲದನ್ನು ಮಾತಾಡೋದಿಲ್ವೋ ಅದೇ ತರನೇ ನೀವು ಸೈಲೆಂಟ್ ಆಗಿ ಅಬ್ಸರ್ವ್ ಮಾಡ್ತಿರ್ತೀರಾ. ಬಟ್ ನೀವು ಎಲ್ಲಿ ಮಾತಾಡಬೇಕೋ ಎಷ್ಟು ಮಾತಾಡಬೇಕೋ ಅಲ್ಲಿ ನೀವು ಕರೆಕ್ಟ್ ಆಗಿ ಮಾತಾಡ್ತಾನೂ ಇರ್ತೀರಾ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಸೊಸೈಟಿಲಿ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ, ಜನದ ಮಧ್ಯೆ ನಿಮ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇರುತ್ತೆ. ನಾನು ನಿಮಗೆ ಕೊಡುವಂಥ ಒಂದು ಸಜೆಷನ್ ಏನು ಅಂತಂದರೆ, ನೀವು ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿದ್ರು ಕೂಡ ಈ ಸ್ಟ್ರಗಲ್ ಜೊತೆಗೆ ಒಂಚೂರು ಡಿಸಿಪ್ಲಿನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಡಿಸಿಪ್ಲಿನ್ಡ್ ಆಗಿದ ತಕ್ಷಣ ನೀವೇ ನೋಡೋಕ್ಕೆ ಶುರು ಮಾಡ್ತೀರಾ ನಿಮ್ಮ ಲೈಫಲ್ಲಿ ಯಾವ ಥರದ ಚೇಂಜಸ್ ಬರ್ತಾ ಹೋಗುತ್ತೆ ಅಂತ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಸ್ಟ್ರಗಲ್ ಮಾಡ್ತಿರೋದ್ರಿಂದ ಯಾವುದೇ ರೀತಿಯಾದ ನೆಗೆಟಿವ್ ಆ್ಯಕ್ಟಿವಿಟೀಸ್ಗೆ ನೀವು ಇನ್ವಾಲ್ವ್ ಆದ್ರಿ ಅಂತಂದರೆ ಶನಿ ಅದನ್ನ ನೋಡಿ ಸುಮ್ಮನೆ ಇರಲ್ಲ. ಯಾಕಂದರೆ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಇನ್ನಷ್ಟು ಜಾಸ್ತಿ ಆಗುತ್ತೆ, ಮತ್ತು ನಿಮ್ಮ ಲೈಫಲ್ಲಿ ಇರೋ ಪ್ರಾಬ್ಲಮ್ಸು ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ನೀವು ಲೈಫಲ್ಲಿ ತುಂಬ ನಿರಾಶೆಗೊಂಡಿರ್ತೀರಾ, ಬಟ್ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಈ ನಂಬರ್ 8 ಮೂಲಾಂಕದವ್ರು ಯಾರು ಇರ್ತಾರಲ್ಲ
ಅವರಿಗೆಲ್ಲ ಲೈಫ್ ಚೇಂಜ್ ಆಗೋದೇನೆ ನಿಮ್ಮ 29th ಇಯರ್ ಆದ್ಮೇಲೆ. ಅಂದ್ರೆ ನಿಮಗೆ 29 ವರ್ಷ ಆದ್ಮೇಲೆ ನಿಮ್ಮ ಲೈಫು ಸಿಗ್ನಿಫಿಕೆಂಟ್ ಆಗಿ ಚೇಂಜ್ ಆಗ್ಬಿಡತ್ತೆ. ಯಾಕೆ ಅಂತಂದ್ರೆ ಇಲ್ಲಿವರೆಗೆ ನೀವು ಲೈಫಲ್ಲಿ ಸಾಕಷ್ಟು ಪಾಠನ ಕಲ್ತ್ ಬಿಟ್ಟಿರ್ತೀರಾ. ಯಾವ ರೀತಿ ಲೈಫ್ನ ಹ್ಯಾಂಡಲ್ ಮಾಡಬೇಕು, ನೀವು ಏನ್ ಮಾಡಿದ್ರೆ ನಿಮ್ಗೆ ಅದರಿಂದ ರಿಸಲ್ಟ್ ಸಿಕ್ತಿಲ್ಲ, ಮತ್ತೆ ಯಾವ ತರ ವರ್ಕ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸಿಕ್ತಿದೆ ಅನ್ನೋದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಾ. ನಂಬರ್ 8 ಮೂಲಾಂಕದವ್ರು ಏನಿರ್ತಾರೆ, ಅವರು ತುಂಬಾ ಹಾರ್ಡ್ ವರ್ಕಿಂಗ್ ಪೀಪಲ್ ಆಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ ಅವರ ಹಾರ್ಡ್ ವರ್ಕ್ ಇಂದಾನೆ ಅವ್ರಿಗೆ ಏನೇ ಆದ್ರೂ ಅಚೀವ್ ಮಾಡಕ್ ಆಗೋದು ಅಂತ. ಸೊ ನಿಮ್ಗೆ ಲೈಫಲ್ಲಿ ಆಪರ್ಚುನಿಟೀಸ್ ಕಮ್ಮಿ ಇದ್ರೂ ಕೂಡ ನೀವು ನಿಮ್ಮ ಹಾರ್ಡ್ ವರ್ಕ್ ಇಂದ ತುಂಬಾ ಮುಂದಕ್ಕೆ ಬೆಳಿತೀರಾ. ಇದಕ್ಕಿರುವಂತ ಒಂದು ಲಿವಿಂಗ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಅವರು ಕೂಡ ನಂಬರ್ 8 ಮೂಲಾಂಕದವರು. ಮತ್ತೆ ನಿಮಗ್ ಗೊತ್ತು ಅವರು ಯಾವ ತರ ಸ್ಟ್ರಗಲ್ ಇಂದ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಅನ್ನೋದು. ನಿಮ್ಗೆ ಸೂಟ್ ಆಗುವಂತ ಕೆರಿಯರ್ಸ್ ಯಾವುದು? ನಾನು ಆಲ್ರೆಡಿ ಹೇಳ್ದಂಗೆ ನಂಬರ್ 8 ಮೂಲಾಂಕದವ್ರಿಗೆ ಯಾವುದೇ ಫೀಲ್ಡ್ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರುತ್ತೋ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಎಕ್ಸೆಲ್ ಆಗ್ತೀರಾ. ಇದ್ರ ಜೊತೆಗೆ ನಂಬರ್ 8 ಅಥವಾ ಶನಿ ಅಂತಂದ್ರೆ ಅದು ರಿಯಲ್ ಎಸ್ಟೇಟ್ ಕೂಡ. ಸೊ ನೀವು ರಿಯಲ್ ಎಸ್ಟೇಟ್ ಮಾಡೋದಿರ್ಬೋದು, ಬಿಲ್ಡರ್ಸ್, ಡೆವಲಪರ್ಸ್, ಕಾಂಟ್ರಾಕ್ಟರ್, ಈ ತರದ ವರ್ಕ್ ಏನಿದೆ ಇದೆಲ್ಲದರಲ್ಲೂ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರ್ತೀರಾ. ಇದ್ರ ಜೊತೆಗೆ ಡಾಕ್ಟರ್ ಆಗೋದು ಕೂಡ ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನಿಮ್ಮ ಲಕ್ಕಿ ನಂಬರ್ಸ್ ಯಾವುದು? ನಿಮ್ಗೆ ಲಕ್ಕಿ ನಂಬರ್ಸ್ ಅಂದ್ರೆ ಅದು 3, 5 ಮತ್ತೆ 6. ಒಂದ್ ಲೆವೆಲ್ ವರ್ಗೆ ನಂಬರ್ 7 ಕೂಡ ಓಕೆನೆ. ಬಟ್ ನೀವು ಯಾವ ನಂಬರ್ಸ್ ಜೊತೆ ಇನ್ವಾಲ್ವ್ ಆಗಬಾರ್ದು ಅಂತಂದ್ರೆ ಅದೇ ನಂಬರ್ 1, ನಂಬರ್ 4 ಮತ್ತೆ ನಂಬರ್ 8. ನಾನು ನಂಬರ್ 4 ಮೂಲಾಂಕದ ನನ್ನ ವಿಡಿಯೋ ಅಲ್ಲಿ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾವ ತರ ಇಬ್ರು ನಂಬರ್ 4 ಮೂಲಾಂಕದವರು ಅಥವಾ ಇಬ್ರು ನಂಬರ್ 8 ಮೂಲಾಂಕದವರು ಟೆಂಪರರಿ ರಿಲೇಶನ್ಶಿಪ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಮತ್ತೆ ಅದೇನೇ ಪರ್ಮನೆಂಟ್ ರಿಲೇಶನ್ಶಿಪ್ ಆದಾಗ ಯಾವ ರೀತಿ ನಿಮ್ಮ ಮಧ್ಯೆ ಇರುವಂತ ರಿಲೇಶನ್ಶಿಪ್ ಹಾಳಾಗುತ್ತೆ ಅನ್ನೋದು. ನೀವು ನನ್ನ ನಂಬರ್ 4 ಮೂಲಾಂಕದ ವಿಡಿಯೋ ನೋಡಿದ್ರೆ ಅದು ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಅದೇ ತರನೇ ನಿಮ್ಗೆ ಲಕ್ಕಿ ಕಲರ್ಸ್ ಯಾವುದು? ನಿಮ್ಗೆ ಲಕ್ಕಿ ಕಲರ್ಸ್ ಅಂದ್ರೆ ಗ್ರೇ, ಬ್ಲ್ಯಾಕ್, ಡಾರ್ಕ್ ಬ್ಲೂ ಮತ್ತೆ ಬ್ರೌನ್, ಈ ತರದ ಕಲರ್ಸ್ ನಿಮ್ಗೆ ತುಂಬಾ ಲಕ್ಕಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ನಿಮ್ಗಿರುವಂತ ಲಕ್ಕಿ ಇಯರ್ಸ್ ಯಾವುದು? ನಿಮಗೆ ಲಕ್ಕಿ ಇಯರ್ಸ್ ಯಾವುದು ಅಂತಂದ್ರೆ ನಂಬರ್ 3 ಮತ್ತೆ ನಂಬರ್ 6th ಇಯರ್. ಫಾರ್ ಎಕ್ಸಾಂಪಲ್ ಇವಾಗ ನಾವು 2026 ಅಲ್ಲಿ ಇದೀವಿ. ನೀವು 2026 ನ ಆಡ್ ಮಾಡಿದ್ರೆ ಅದು ನಂಬರ್ 1 ಬರುತ್ತೆ. ಈ ನಂಬರ್ 1 ಇಯರ್ ಏನಿದೆ ಅದು ಮೂಲಾಂಕ 8 ಅವ್ರಿಗೆ ಅಷ್ಟು ಒಳ್ಳೆಯದಲ್ಲ. ಬಟ್ 2028 ಏನಿದೆ ಅದು ನಿಮ್ಗೆ ನಂಬರ್ 8 ಮೂಲಾಂಕದವ್ರಿಗೆ ತುಂಬಾ ಒಳ್ಳೆ ಇಯರ್, ತುಂಬಾ ಲಕ್ಕಿ ಇಯರ್ ಆಗಿರುತ್ತೆ. ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಈ ವಿಡಿಯೋ ಅಲ್ಲಿ ಇಷ್ಟೇನೆ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.